ಫ್ರೆಂಡ್ಸ್, ನಮ್ಮ ಫೋನಲ್ಲಿರುವಂಥ ಮೈ ಫೈಲ್ಸ್ ಅಥವಾ ಫೈಲ್ ಮ್ಯಾನೇಜರು ಕಂಟಿನ್ಯೂಸ್ ಆಗಿ ನಮ್ಮ ಡಾಟಾವನ್ನು ಕಲೆಕ್ಟ್ ಮಾಡ್ತಾ ಇರುತ್ತೆ. ಜೊತೆಗೆ ಜಂಕ್ ಫೈಲ್ಸನ್ನು ಕಲೆಕ್ಟ್ ಮಾಡ್ತಾ ಇರುತ್ತೆ. ಹೌದು, ಮೆಮೊರಿಯಲ್ಲಿ ಸೇವ್ ಮಾಡ್ತಾ ಇರುತ್ತೆ. ಜಂಕ್ ಫೈಲ್ಸ್ ಕಲೆಕ್ಟ್ ಮಾಡ್ತಾ ಇದ್ರೆ ನಿಮಗೆ ಎರಡು ರೀತಿಯಲ್ಲಿ ಲಾಸ್ ಆಗುತ್ತೆ. ಒಂದೇದಾಗಿ ಹೊಸ ಫೋನ್ ತಗೊಂಡಾಗ ನಿಮ್ಮ ಮೊಬೈಲ್ ಸ್ಪೀಡಾಗಿ ವರ್ಕ್ ಆಗ್ತಿರುತ್ತೆ. ಬಟ್ ಅದನ್ನು ನೀವು ಡೇ ಬೈ ಡೇ ಯೂಸ್ ಮಾಡ್ತಿರುವಾಗ 6 ಮಂತ್ 1 ಇಯರ್ ಆದ ನಂತರ ಮೊಬೈಲ್ ಸ್ಲೋ ಡೌನ್ ಆಗುತ್ತೆ. ಏನಕ್ಕೆ ಇದು ನಿಮ್ಮ ಮೊಬೈಲಲ್ಲಿ ಮೈ ಫೈಲ್ಸ್ ಅಥವಾ ಫೈಲ್ ಮ್ಯಾನೇಜರ್ ಏನಿರುತ್ತೆ ಜಂಕ್ ಫೈಲ್ಸನ್ನು ಕಲೆಕ್ಟ್ ಮಾಡ್ತಾ ಇರುತ್ತೆ. ಹಾಗಾಗಿ ಇದರಿಂದ ನಿಮ್ಮ ಮೊಬೈಲ್ ಸ್ಲೋ ಡೌನ್ ಆಗುತ್ತೆ, ಲ್ಯಾಗ್ ಆಗೋಕ್ಕೆ ಶುರು ಆಗುತ್ತೆ, ಹ್ಯಾಂಗ್ ಆಗುತ್ತೆ. ಹಾಗಾಗಿ ಒಂದೇದು. ಎರಡನೇದಾಗಿ ಮೈ ಫೈಲ್ಸ್ ಏನು ಮಾಡುತ್ತೆ, ಸೊ ನಿಮ್ಮ ಮೆಮೊರಿಯನ್ನು ಫಿಲ್ ಮಾಡ್ತಾ ಇರುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಯಾವುದ್ರಲ್ಲಿ ನಿಮ್ಮ ಫೋಟೋ ವಿಡಿಯೋಸ್ ಇರುತ್ತೆ, ಗ್ಯಾಲರಿ ಬರ್ತಿರ್ತದೆ, ಡಬಲ್ ಮಾಡ್ತಿರ್ತದೆ ಅಂದ್ರೆ ಕಾಪಿ ಮಾಡ್ತಿರುತ್ತೆ. ಹಾಗಾಗಿ ನಿಮ್ಮ ಮೆಮೊರಿ ಬೇಗನೆ ಫುಲ್ ಆಗ್ತಾ ಇರುತ್ತೆ. ಇಮಿಡಿಯೇಟ್ ಆಗಿ ನೀವು ಮೈ ಫೈಲ್ಸ್ ಅಲ್ಲಿ ನಾನು ಏನು ಹೇಳ್ತೀನಿ ಅದನ್ನ ಡಿಲೀಟ್ ಮಾಡಬೇಕು. ಡಿಲೀಟ್ ಮಾಡಿದ್ರೆ ನಿಮಗೆ ಎರಡು ಬೆನಿಫಿಟ್ ಇರುತ್ತೆ. ಒಂದಾಗಿ ನಿಮ್ಮ ಮೊಬೈಲ್ ಇರುತ್ತೆ ಜಂಕ್ ಫೈಲ್ಸ್ ಕ್ಲಿಯರ್ ಆಗುತ್ತೆ, ಹಾಗಾಗಿ ನಿಮ್ಮ ಮೊಬೈಲ್ ಸ್ಪೀಡ್ ಆಗಿ ವರ್ಕ್ ಆಗುತ್ತೆ. ಎರಡನೇದಾಗಿ ನಿಮ್ಮ ಅನ್ವಾಂಟೆಡ್ ಫೈಲ್ಸ್ ಕಾಪಿ ಆಗಿ ನಿಮ್ಮದು ಮೆಮೊರಿ ಫುಲ್ ಆಗಲ್ಲ, ಎನಿ ಟೈಮ್ ಫ್ರೀ ಆಗಿರುತ್ತೆ. ಎರಡು ಸೆಟ್ಟಿಂಗ್ ನೀವು ಮಾಡಬೇಕಾಗುತ್ತೆ. ಮಾಡಬೇಕಂದ್ರೆ ಮೊದಲದಾಗಿ ನೀವು ಏನು ಮಾಡಬೇಕಂದ್ರೆ, ಇಲ್ಲಿ ಸರ್ಚ್ ಬಾರ್ ಅಲ್ಲಿ ಫೈಲ್ ಮ್ಯಾನೇಜರ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಕೆಲವೊಂದು ಫೋನಲ್ಲಿ ಫೈಲ್ ಮ್ಯಾನೇಜರ್ ಅಂತ ಇರುತ್ತೆ, ಕೆಲವೊಂದು ಫೋನಲ್ಲಿ ಮೈ ಫೈಲ್ಸ್ ಅಂತ ಇರುತ್ತೆ. ಸೊ ಎರಡು ಸೇಮು. ಸೊ ಈ ಫೋನಲ್ಲಿ ಮೈ ಫೈಲ್ಸ್ ಅಂತ ಇದೆ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನಂತರ ನಿಮಗೆ ಇಲ್ಲಿ ಈ ರೀತಿಯಾಗಿ ಬರುತ್ತೆ. ಡೈರೆಕ್ಟ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನಿಮಗೆ ಕೆಲವೊಂದು ಫೋನಲ್ಲಿ ಇಂಟರ್ನಲ್ ಸ್ಟೋರೇಜ್ ಅಂತ ಇರುತ್ತೆ, ಇಂಟರ್ನಲ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ನೀವು 3 ಡಾಟ್ ಬರುತ್ತೆ, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ಇಲ್ಲಿ ಡಿಸ್ಪ್ಲೇ ಹಿಡನ್ ಫೈಲ್ಸ್ ನಿಮ್ದು ಇಲ್ಲಿ ಬೈ ಡಿಫಾಲ್ಟ್ ಆಗಿ ಆಫ್ ಇರುತ್ತೆ. ಇದನ್ನ ಇಲ್ಲಿ ಆನ್ ಮಾಡ್ಕೊಳ್ಳಿ. ಈ ಸೆಟ್ಟಿಂಗ್ ಮಾಡಿದ ನಂತರ ಏನು ಮಾಡಬೇಕು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಲೈಕ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋ ಮಾಡ್ಕೊಂಬೋದು ಮೋಟಿವೇಶನ್ ಆಗುತ್ತೆ. ಹಾಗಾಗಿ ಅಷ್ಟೇ ಪ್ರತಿಯೊಬ್ಬರು ಲೈಕ್ ಮಾಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಮೊಬೈಲ್ ಯೂಸ್ ಮಾಡುವ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರೂ ಕೂಡ ಮೊಬೈಲ್ ಯೂಸ್ ಮಾಡ್ತಿದ್ದಾರೆ, ಈ ರೀತಿ ಅಂತ ಪ್ರಾಬ್ಲಮ್ ಅವರು ಫೇಸ್ ಮಾಡ್ತಿದ್ದಾರೆ. ಅವ್ರಿಗೆ ಶೇರ್ ಮಾಡಿದರೆ ಖಂಡಿತ ಅವರಿಗೆ ಇಷ್ಟ ಆಗುತ್ತೆ. ಹಾಗಾಗಿ ಕಮೆಂಟ್ ಬಾಕ್ಸಲ್ಲಿ ಯಾವ ಫೋನನ್ನು ಯೂಸ್ ಮಾಡ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ. ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ಇವಾಗ ಇಲ್ಲಿ ಹಿಡನ್ ಫೈಲ್ಸ್ ಅನ್ನು ಇಲ್ಲಿ ಶೋ ಮಾಡಿದ ನಂತರ ಇವಾಗ ಇಲ್ಲಿ ಇಂಪಾರ್ಟೆಂಟ್ ಒಂದು ಫೈಲ್ಸಿಗೆ ಹೋಗಬೇಕು, ಒಂದು ಫೋಲ್ಡರ್ಗೆ ಹೋಗಬೇಕಾಗುತ್ತೆ. ಸಿಂಪಲ್ ಆಗಿ ನೋಡ್ಬೋದು ಇಲ್ಲಿ ಆಂಡ್ರಾಯ್ಡ್ ಅಂತ ಇರುತ್ತೆ. ಸೊ ಟಾಪ್ ಅಲ್ಲಿ ಇರುತ್ತೆ ಅಥವಾ ಬಾಟಮ್ ಅಲ್ಲಿ ಇರುತ್ತೆ, ಬಟ್ ಈ ಫೋಲ್ಡರ್ ನಿಮಗೆ ಸಿಗುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ .com ವಾಟ್ಸಪ್ ಅಂತಿದೆ ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮತ್ತೆ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಿಮ್ಗೆ ಇಲ್ಲಿ ಮತ್ತೆ ಮೀಡಿಯಾ ಅಂತ ಬರುತ್ತೆ, ಲಾಸ್ಟ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಈ ಆಪ್ಷನ್ ಬಂದೇ ಬರುತ್ತೆ, ನೀವು ಚೆಕ್ ಮಾಡಬೇಕಾಗುತ್ತೆ. ಗೈಸ್, ಇವಾಗ ಇಲ್ಲಿ ನೋಡ್ಬೋದು ವಾಟ್ಸಪ್ ಇಮೇಜಸ್ ಅಂತ ಇದೆ, ಕ್ಲಿಕ್ ಮಾಡ್ಕೊಳ್ಳಿ. ವಾಟ್ಸಪ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದಾಗ ನಂತರ ಇಲ್ಲಿ ಸೆಂಟ್ ಫೋಲ್ಡರ್ ಬರುತ್ತೆ. ಇನ್ನೊಮ್ಮೆ ನೋಡ್ಬೋದು ಇಲ್ಲಿ ಆ ಸೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಇವಾಗ ನಿಮ್ಮ ಫೋನಲ್ಲಿ ಇದೆಲ್ಲ ನೋಡ್ಬೋದು 212 ಆ ಸೆಂಟ್ ಫೈಲ್ಸ್ ಇದೆ. ನನ್ನ ಈ ಫೋಲ್ಡರಲ್ಲಿ ಮೈ ಫೈಲ್ಸಲ್ಲಿ ಸೇವ್ ಆಗಿದೆ, ಅದು ವಾಟ್ಸಪ್ಪಲ್ಲಿ ಇರುವಂಥದ್ದು. ಸೊ ಇಲ್ಲಿ ನೀವು ನೋಡಬೇಕಾಗಿರುವಂಥದ್ದು 212 ಫೈಲ್ಸು ನಾನು ವಾಟ್ಸಪ್ಪಲ್ಲಿ ಏನೆಲ್ಲ ಶೇರ್ ಮಾಡ್ತಾ ಇರ್ತೀನಿ ಅದೆಲ್ಲವೂ ಕೂಡ ಡಬಲ್ ಬಾರಿ ಕಾಪಿಯಾಗಿ ಸೇವ್ ಆಗ್ತಾ ಇರುತ್ತೆ. ಇದು ನಿಮ್ಮ ಮೊಬೈಲಲ್ಲಿ ಮೆಮೊರಿ ಫುಲ್ ಆಗಲಿಕ್ಕೆ ಮೇನ್ ಕಾರಣ. ವಾಟ್ಸಪ್ಪಲ್ಲಿ ನೀವು ಎಷ್ಟು ಫೋಟೋಸನ್ನು ಗ್ಯಾಲರಿಲಿರುವಂಥ ಫೋಟೋ ವೀಡಿಯೋಸನ್ನು ಶೇರ್ ಮಾಡ್ತಾ ಇರ್ತೀರಿ ಅಷ್ಟೊಂದು ಕಾಪಿ ಆಗ್ತಾ ಹೋಗುತ್ತೆ, ಅಂದರೆ 2 ಬಾರಿ ಸೇವ್ ಆಗ್ತಿರುತ್ತೆ. ಹೀಗಾಗಿ ನಿಮ್ಮ ಮೆಮೊರಿ ಬೇಗನೆ ಫಿಲ್ ಆಗುತ್ತೆ. ನೋಡ್ಬೋದು ಇಷ್ಟು ಫೋಟೋನಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ನೋಡ್ಬೋದು 212 ಫೋಟೋ ಇದೆ. ಇದು ಒರಿಜಿನಲ್ ಫೋಟೋ ಅಲ್ಲ. ಇದು ಏನು ಮಾಡುತ್ತೆ, ನಾವು ಇದನ್ನ ವಾಟ್ಸಪ್ಪಲ್ಲಿ ಕಳಿಸಿರೋದ್ರಿಂದ ಇದು ಕಾಪಿ ಮಾಡ್ಕೊಂಡಿದೆ, 2 ಬಾರಿ ಮೆಮೊರಿಯಲ್ಲಿ ಸೇವ್ ಆಗಿದೆ. ಹಾಗಾಗಿ ಇದು ಮೆಮೊರಿ ಫುಲ್ ಆಗುತ್ತೆ, ಜೊತೆಗೆ ಇದು ನಿಮ್ಗೆ ಲ್ಯಾಗ್ ಕೂಡ ಆಗುತ್ತೆ. ಸಿಂಪಲ್ ಆಗಿ ನೀವು ಕ್ಲಿಕ್ ಮಾಡಿ, ಇಲ್ಲಿ ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೋಡ್ಬೋದು ಇಲ್ಲಿ ಕೆಳಗೆ ಡಿಲೀಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಬೋದು ಇವಾಗ ಇದೆಲ್ಲ ಕಾಪಿ ಆದ್ರಿಂದ ಇದೆಲ್ಲವನ್ನು ಡಿಲೀಟ್ ಮಾಡಿದ್ದೀನಿ. ಈ ರೀತಿಯಾಗಿ ಸೆಂಟ್ ಫೋಲ್ಡರ್ನ ಡಿಲೀಟ್ ಮಾಡಬೇಕು. ಇವಾಗ ನಿಮಗೆ ನಿಮ್ಮ ಫೋನಲ್ಲಿ ಡಬಲ್ ಆಗಿ ಯಾವ್ದು ಸೇವ್ ಆಗಿದೆ ಅದೆಲ್ಲ ಕೂಡ ಡಿಲೀಟ್ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಸಿಂಪಲ್ ಆಗಿ ಬ್ಯಾಕ್ ಬಂದು ಇವಾಗ ನೋಡ್ಬೋದು ಇಲ್ಲಿ ವಾಟ್ಸಪ್ ವಿಡಿಯೋ ಅಂತ ಇದೆ. ವಾಟ್ಸಪ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಇಲ್ಲಿ ಸೆಂಟ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಂದು ಯಾವುದು ಇಲ್ಲ, ಬಟ್ ನಿಮ್ದಲ್ಲಿ ಇರುತ್ತೆ. ನೀವೇನಕ್ಕೆ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತಿರ್ತೀವಿ ವಿಡಿಯೋಸನ್ನ, ಬಟ್ ನಾನು ಅಲ್ಲಿ ಡಿಲೀಟ್ ಮಾಡಿದ್ದೀನಿ, ಹಾಗಾಗಿ ಇಲ್ಲಿ ಬರ್ತಾ ಇಲ್ಲ. ಇಲ್ಲಿ ನಿಮ್ಗೆ ಬರುತ್ತೆ. ಸಿಂಪಲ್ ಆಗಿ ಮತ್ತೆ ಎಲ್ಲವನ್ನು ಸೆಲೆಕ್ಟ್ ಮಾಡಿ ಸಿಂಪಲ್ ಆಗಿ ಇಲ್ಲಿ ಡಿಲೀಟ್ ಮಾಡಬೇಕು. ಇದೇ ರೀತಿಯಾಗಿ ಫೋಟೋ, ವಿಡಿಯೋ, ಆಡಿಯೋ ಎಲ್ಲವನ್ನ ಈ ರೀತಿಯಾಗಿ ಮಾಡಬೇಕು. ಇದಾದ ನಂತರ ಸಿಂಪಲ್ ಆಗಿ ಇಲ್ಲಿ ಬ್ಯಾಕ್ ಬನ್ನಿ. ಇದು ವಾಟ್ಸಪ್ ಅಂತಲ್ಲ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲದೂ ಕೂಡ ಈ ರೀತಿಯಾಗಿ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಸಿಂಪಲ್ ಆಗಿ ವಾಟ್ಸಪ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ವಾಟ್ಸಪ್ ಸೆಲೆಕ್ಟ್ ಆದ ನಂತರ ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಬಂದು ಇವಾಗ ನಿಮ್ದು ಎಲ್ಲ ಡಿಲೀಟ್ ಆಗಿರುತ್ತೆ. ಇವಾಗ ಏನು ಮಾಡಬೇಕು, ಡೈರೆಕ್ಟಾಗಿ ಡಿಲೀಟ್ ಆಗಲ್ಲ, ಟ್ರಾಶ್ ಫೋಲ್ಡರ್ಗೆ ಹೋಗಿರುತ್ತೆ. ಅಂದರೆ ನಿಮ್ಮ ಮೆಮೊರಿ ಫ್ರೀ ಆಗಿರಲ್ಲ. ಮೆಮೊರಿ ಫ್ರೀ ಆಗಬೇಕಂದ್ರೆ ಸಿಂಪಲ್ ಆಗಿ ಇಲ್ಲಿ ಅದೇ ಫೈಲ್ ಮ್ಯಾನೇಜರ್ ಅಥವಾ ಮೈ ಫೈಲ್ಸ್ ಅಲ್ಲಿ ರೀಸೆಂಟ್ ಡಿಲೀಟೆಡ್ ಅಂತ ಇರುತ್ತಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ಇಲ್ಲಿ ಡಿಲೀಟ್ ಆಲ್ ಮೇಲೆ ಕ್ಲಿಕ್ ಮಾಡಿ. ಅದೆಲ್ಲವನ್ನ ಪರ್ಮನೆಂಟ್ ಆಗಿ ನಿಮ್ಮ ಆಂಡ್ರಾಯ್ಡ್ ಸ್ಟೋರ್ನ ಫೈಲ್ ಮ್ಯಾನೇಜರಲ್ಲಿ ಡಿಲೀಟ್ ಮಾಡಬೇಕು, ಅಂದರೆ ಮೆಮೊರಿ ಫ್ರೀ ಮಾಡ್ಕೋಬೇಕು. ಇಲ್ಲಾಂದರೆ ನಿಮಗೆ ಇದರಲ್ಲಿ ಸಿಗುತ್ತೆ ಡಿಲೀಟ್ ಮಾಡೋಕ್ಕೆ. ಇಲ್ಲಾಂದರೆ ನೀವು ಗ್ಯಾಲರಿ ಆ್ಯಪ್ ಏನು ಯೂಸ್ ಮಾಡ್ತೀರಿ ಆ ಗ್ಯಾಲರಿ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಬಾಟಮ್ ಅಲ್ಲಿ 2ನೇ ಆಪ್ಷನ್ ಆಲ್ಬಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡ್ಬೋದು ರೀಸೆಂಟ್ಲಿ ಡಿಲೀಟೆಡ್ ಅಂತಿದೆ, ಸಿಂಪಲ್ ಆಗಿ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ದು ಬರುತ್ತೆ, ಅಲ್ಲಿ ಡಿಲೀಟ್ ಮಾಡಿರೋ ನೀವು ರೀಸೆಂಟ್ಲಿ ಡಿಲೀಟ್ ಆದಂಥ ಫೋಟೋಸ್ ನೀವು ಡಿಲೀಟ್ ಮಾಡಿಲ್ಲ ಅಂದರೆ ಇಲ್ಲಿ ಸಿಗುತ್ತೆ 30 ಡೇಸ್ ತನಕ. ಸೊ ಇಲ್ಲಿ ಎಲ್ಲ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿ. ಒಂದು ನೀವು ಡಿಲೀಟ್ ಮಾಡೋಕೆ ಆಗಿಲ್ಲ ಅಥವಾ ಬೇಡ ಅಂತ ಹೇಳಿದ್ರೆ ಪರವಾಗಿಲ್ಲ, 30 ಡೇಸ್ ಆದ ನಂತರ ಆಟೋಮೆಟಿಕ್ ಆಗಿ ಡಿಲೀಟ್ ಆಗುತ್ತೆ.
ಈ ರೀತಿ ಮಾಡಿದ್ರೆ ನಿಮಗೆ ಎರಡು ಬೆನಿಫಿಟ್ ಇರುತ್ತೆ. ಒಂದನೇದಾಗಿ ಜಂಕ್ ಫೈಲ್ಸ್ ಎಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ, ಹಾಗಾಗಿ ಮೊಬೈಲ್ ಸ್ಪೀಡ್ ಆಗಿ ರಾಕೆಟ್ ಸ್ಪೀಡಲ್ಲಿ ವರ್ಕ್ ಆಗ್ತಿರುತ್ತೆ. ಎರಡನೇದಾಗಿ ನಿಮ್ಮ ಮೊಬೈಲ್ನ ಮೆಮೊರಿ ಫುಲ್ ಆಗಲ್ಲ. ಹೌದು, ಸೊ ಮೆಮೊರಿ ಎನಿ ಟೈಮ್ ಫ್ರೀ ಆಗಿರುತ್ತೆ. ಹಾಗಾಗಿ ಇದನ್ನು ನೀವು ಅನ್ವಾಂಟೆಡ್ ಕಾಪಿ ಆಗಿರುವಂಥ ಫೈಲ್ಸ್ನ ಡಿಲೀಟ್ ಮಾಡಬೇಕಾಗುತ್ತೆ ಈ ಮೆಥಡಲ್ಲಿ. ಫ್ರೆಂಡ್ಸ್, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಮೊಬೈಲ್ ಯೂಸ್ ಮಾಡೋ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ಜೊತೆಗೆ ವಿಡಿಯೋನ ಲೈಕ್ ಮಾಡಿ, ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ, ಜೊತೆಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.